ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಅವರೆಲ್ಲ ಉತ್ಸಾಹದಿಂದಿದ್ದಾರೆ. 7ನೇ ತಾರೀಕು ಯಾವತ್ತು ಬರುತ್ತೋ ನಾನು ಯಾವಾಗ ಕಮಲದ ಗುರುತಿಗೆ ಓಟ್ ಹಾಕ್ತೀನೋ ಅಂಥೇಳಿ ಉತ್ಸಾಹದಿಂದಿದ್ದಾರೆ. ಅವರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ತಾರೆ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಅದು ನಾನು ನೋಡೇ ಇಲ್ಲ. ಅಲ್ಲ, ಏನು ಕೆಲಸ ಮಾಡಿಲ್ಲ ಸಂಸದರಾಗಿ. ಸಂಸದರ ಕೆಲಸ ಈಗ ದಾವಣಗೆರೆಲ್ಲ ಒಂದು ನಿಮಿಷ ದಾವಣಗೆರೆಯಲ್ಲೆಲ್ಲ ಸುತ್ತಾಡ್ಕೊಂಡು ಬಂದರೆ ಹಳ್ಳಿಗಳಲ್ಲಿ ಅವ್ರ ಸಮುದಾಯ ಭವನದಿಂದ ಹಿಡಿದು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೀವು ಸುತ್ತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾಡಿದ ಕೆಲಸ ಎಲ್ಲ ನಾವು ಮಾಡಿದ್ದೀವಿ ಅಂತ ಅವ್ರು ವಿರೋಧ ಪಕ್ಷದವ್ರು ಹೇಳಿದ್ರೆ ಅದಕ್ಕೆ ನೀವು ಹೌದು ಅಂತ ಕೇಳಿದ್ರೆ ನಾನೇನು ಹೇಳೋಣ. ನೆಗೆಟಿವ್ ನನಗೆ ಗೊತ್ತಿರೋಂಗೆ ನಾನು ಹೋದ ಕಡೆ ಅಂತೂ ಎಲ್ಲೂ ಇಲ್ಲ. ನೀವು ಯಾವ ಕಡೆ ಹೋಗಿದ್ದೀರೋ ಗೊತ್ತಿಲ್ಲ. ಆಯಿತು, ಅಷ್ಟು ಹೇಳ್ತೀನಿ ನಾನು. ಆದರೆ ಇನ್ನೊಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನು 7ನೇ ತಾರೀಕು ವೋಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಅವಾಗ ಒಂದು ರೌಂಡ್ ಬರ್ರಿ ಗೊತ್ತಾಗುತ್ತೆ. ಡೆವಲಪ್ಮೆಂಟು ಆಗಿದೆ, ಅದರಲ್ಲಿ ಮೋದಿಯವ್ರದ್ದು ಹವನೂ ಇದೆ. ನಾನು 30 ವರ್ಷದಿಂದ ಓಡಾಡಿ ಜನಗಳ ಸಂಪರ್ಕವೂ ಇದೆ. ಅದು ನೋಡೋಣಂತೆ ಮುಂದೆ ಹೆಂಗೆ ಆಗುತ್ತೆ ಅಂಥೇಳಿ ಮತ ಕೊಡ್ತಾರಲ್ಲ, ಆಮೇಲೆ ನೋಡ್ರೆ ಹೇಳೋಣಂತೆ.